ಆಗುವಂತಹ ಸುದ್ದಿ, ಸರ್ಪ್ರೈಸ್ ಆಗುವಂತಹ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಹಂಗಂದ ಮಾತ್ರಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿರುವ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ? ಖಂಡಿತ ಅಲ್ಲ. ಬಿಜೆಪಿಯಲ್ಲಿರುವ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ? ಖಂಡಿತ ಅಲ್ಲ. ಇಡೀ ದೇಶದ ಜನ ಗಮನಿಸಬೇಕಾಗಿರುವಂತಹ ಸುದ್ದಿ ಹಾಗಾದ್ರೆ ಯಾವುದಪ್ಪ? ಬಟ್ ಮಿಸ್ ಮಾಡದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಕಾರಣ ದಿಲ್ಲಿಯಲ್ಲಿ ಅಂಥದ್ದೊಂದು ಸರ್ಪ್ರೈಸ್ ಬೆಳವಣಿಗೆ ಆಗಿ ಹೋಗಿದೆ. ಇದು ಇಡೀ ದೇಶ ಬಿಗ್ ಶಾಕ್ ಆಗುವಂತಹ ಸುದ್ದಿ. ಇದು ಇಡೀ ದೇಶವೇ ಬಿಗ್ ಶಾಕ್ ಆಗೋ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಈ ಸುದ್ದಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟದ್ದು ಅಲ್ಲ, ಬಿಜೆಪಿಯಲ್ಲಿರುವ ಕುರ್ಚಿಗೆ ಸಂಬಂಧಪಟ್ಟದ್ದು ಅಲ್ಲ. ಆದರೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಇದೇ ಮೊದಲ ಬಾರಿಗೆ ದಿಲ್ಲಿಯಲ್ಲಿ ಬಿಗ್ ಸರ್ಪ್ರೈಸ್ ಬೆಳವಣಿಗೆ ಆಗಿ ಹೋಗಿದೆ. ಮೊಟ್ಟ ಮೊದಲ ಬಾರಿಗೆ ಭೇಟಿಯಾಗಿದ್ಯಾಕೆ ಆ ಲೀಡರ್ಸ್? ರಾಷ್ಟ್ರ ರಾಜಕಾರಣದಲ್ಲಿ ಹುಬ್ಬೇರಿಸಿದ ಅಪರೂಪದ ಮೀಟಿಂಗ್ ಪ್ರಹಸನ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ನಾಯಕರ ಬಿಗ್ ಮೀಟಿಂಗ್, ಬಿಗ್ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಿಮ್ಗೆಲ್ಲ ಆಶ್ಚರ್ಯ ಅನಿಸಬಹುದು. ಕಾಂಗ್ರೆಸ್ಗೂ ಸಂಬಂಧಪಟ್ಟದ್ದಲ್ಲ, ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟದ್ದಲ್ಲ. ಆದ್ರೆ ದಿಲ್ಲಿಯಲ್ಲಿ ಹಾಗಾದ್ರೆ ಅಂಥದ್ದೊಂದು ಬೆಳವಣಿಗೆ ಏನಾಗಿದೆ? ಯಾವ ನಾಯಕರು ಭೇಟಿಯಾದ್ರು? ಯಾವ ಸೀಕ್ರೆಟ್ ಮೀಟಿಂಗ್ ಆಗಿದೆ? ಅದು ಮೊದಲ ಬಾರಿಗೆ, ಅಟ್ ದ ಫಸ್ಟ್ ಟೈಮ್ ಪ್ರಧಾನಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ, ಮುಖಾಮುಖಿ ಆಗಿದ್ದಾರೆ. ಸಂಸತ್ ಅಧಿವೇಶನದ ಹೊತ್ತಲೇ ಈ ಬೆಳವಣಿಗೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ 88 ನಿಮಿಷ ರಾಹುಲ್ ಗಾಂಧಿ ಅವರು ಮಾತುಕತೆ ನಡೆಸಿದ್ದಾರೆ. ಪ್ರಧಾನಿ ಕಚೇರಿಯಲ್ಲಿ ಮೋದಿ ಜೊತೆ ರಾಹುಲ್ ಸರ್ಪ್ರೈಸ್ ಚರ್ಚೆ. ಇದೇ ಮೊದಲ ಬಾರಿಗೆ ಇಬ್ಬರೂ ನಾಯಕರು ಇಷ್ಟೊತ್ತು ಮಾತನಾಡಿರೋದು. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಕಚೇರಿಯಲ್ಲೇ ಚರ್ಚೆಯಾಗಿದೆಯಂತೆ. ಮೊದಲ ಬಾರಿಗೆ ಇಬ್ಬರು ನಾಯಕರು ಈ ರೀತಿ ಎದುರು ಬದ್ರು ಕೂತ್ಕೊಂಡು ಮಾತನಾಡಿರೋದು. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಕುತೂಹಲ ಜಾಸ್ತಿ, ನೀವೆಲ್ಲ ಸರ್ಪ್ರೈಸ್ ಆಗುವುದು ಅದಕ್ಕೆ ಅಂತ ಹೇಳಿದ್ದು. ಸರಿ ಸುಮಾರು 88 ನಿಮಿಷ ಇಬ್ಬರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಲ್ಲೇ ಕೂತ್ಕೊಂಡು ಎದುರು ಬದ್ರಾಕಿ ಕೂತ್ಕೊಂಡು ಮಾತನಾಡಿದ್ದಾರೆ ಅಂತ. ಹಾಗಾದ್ರೆ ಇಬ್ಬರೂ ನಾಯಕರು ಮೊಟ್ಟ ಮೊದಲ ಬಾರಿ ಈ ರೀತಿ ಒಗ್ಗಟ್ಟಾಗಿ ಕೂತ್ಕೊಂಡು ಮಾತನಾಡಿರುವಂತಹ ವಿಚಾರಗಳು ಏನಿರಬಹುದು? ಅದು ಕೂಡ ಸಂಸತ್ ಅಧಿವೇಶನ ಆಗ್ತಾ ಇರುವ ಹೊತ್ತಲ್ಲೇ ಈ ಚರ್ಚೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇಬ್ಬರೂ ಕೂಡ ಕೂತ್ಕೊಂಡು ಮಾತನಾಡಿರುವಂತಹ ದೃಶ್ಯ. ಈ ರೀತಿ ದೃಶ್ಯ ಯಾರಾದ್ರೂ ಈ ಹಿಂದೆ ನೋಡಿರೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಇದೇ ಮೊದಲ ಬಾರಿಗೆ ಈ ರೀತಿ ಭೇಟಿ ಆಗಿರೋದು ಇಬ್ಬರು ನಾಯಕರು. ಹಾಗಾದ್ರೆ ಇಬ್ಬರು ನಾಯಕರು ಮೊಟ್ಟ ಮೊದಲ ಬಾರಿ ಈ ರೀತಿ ಭೇಟಿ ಆಗಿರೋದ್ರಿಂದ, ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಲ್ಲಿ 88 ನಿಮಿಷ ಕೂತ್ಕೊಂಡು ಮಾತನಾಡಿರೋದ್ರಿಂದ ಏನೆಲ್ಲ ಚರ್ಚೆ ಆಗಿರಬಹುದು ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೂಲಗಳ ಪ್ರಕಾರ ಮುಖ್ಯ ಮಾಹಿತಿ ಆಯುಕ್ತರ ನೇಮಕ ಕುರಿತಾಗಿ ಈ ರೀತಿ ಇಬ್ಬರು ನಾಯಕರ ಮಧ್ಯೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದಷ್ಟೇ ಅಲ್ಲ, 8 ಮಾಹಿತಿ ಆಯುಕ್ತರ ನೇಮಕದ ಕುರಿತಾಗಿ ಕೂಡ ಇಬ್ಬರು ನಾಯಕರ ಮಧ್ಯೆ ಚರ್ಚೆ ಆಗಿದೆ ಅಂತ. ಜೊತೆಯಲ್ಲಿ ವಿಚಕ್ಷಣಾ ಆಯುಕ್ತ, ವಿಜಿಲೆನ್ಸ್ ಕಮಿಷನರ್ ನೇಮಕದ ಕುರಿತು ಕೂಡ ಚರ್ಚೆ ಮಾಡಿದ್ದಾರೆ ಇಬ್ಬರು ನಾಯಕರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಆಯುಕ್ತರುಗಳ ನೇಮಕದ ಕುರಿತಾಗಿ ಪ್ರಮುಖವಾಗಿ ತೀವ್ರ ಆಕ್ಷೇಪವನ್ನ ಆರಂಭಿಕ ಹಂತವಾಗಿ ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿದ್ರು. ಮೋಸ್ಟ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಈ ಭೇಟಿ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಭೇಟಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಬ್ಬರು ನಾಯಕರ ಮಧ್ಯೆ ಪ್ರಮುಖವಾಗಿ ಚರ್ಚೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಕುರಿತಾಗಿ ಲಿಖಿತವಾಗಿಯೂ ಕೂಡ ನಾವು ಆಕ್ಷೇಪವನ್ನ ಎತ್ತುತ್ತಾ ಇದ್ದೀವಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಇಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದಾರಂತೆ. ಒಟ್ನಲ್ಲಿ ಇಬ್ಬರು ನಾಯಕರ ಮಧ್ಯೆ
ಆಯುಕ್ತರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಈ ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ಎತ್ತಿದ್ರು. ಈಗ ರಾಹುಲ್ ಗಾಂಧಿ ಆಕ್ಷೇಪಣೆಗೆ ಸದ್ಯ 88 ನಿಮಿಷ ಬೇಕಾಗಿತ್ತಾ, ಯಾಕೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಇವರು ನೇಮಕದ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದಂತೆ ಇಲ್ಲ ನಾವು ಆಕ್ಷೇಪ ಎತ್ತೀವಿ, ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳೋದಕ್ಕೆ 88 ನಿಮಿಷ ಬೇಕಾ? ಅದನ್ನ ಹೊರತಾಗಿ ಕೂಡ ಒಂದಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿರಬಹುದು ಅನ್ನುವಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ದಿಲ್ಲಿಯ ಪಡಸಾಲೆಯಲ್ಲಿ ಇಬ್ಬರು ನಾಯಕರ ಈ ಭೇಟಿ, 88 ನಿಮಿಷದ ಈ ಚರ್ಚೆ ಜಸ್ಟ್ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಆಯುಕ್ತರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಹೊರತಾಗಿಯೂ ಕೂಡ ಬೇರೆ ವಿಚಾರಗಳು ಚರ್ಚೆ ಆಗಿರಬಹುದು ಅಂತ. ಸೊ ಗೊತ್ತಿಲ್ಲ, ಇಬ್ಬರು ನಾಯಕರ ಮಧ್ಯೆ ಇಂಥ ಬೆಳವಣಿಗೆಗಳು, ಇಂಥ ಚರ್ಚೆಗಳು ಆಗಿದೆ ಅನ್ನೋದು ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಬಹುದಿನಗಳಿಂದ ಖಾಲಿ ಇದೆಯಂತೆ ಕೇಂದ್ರ ಮಾಹಿತಿ ಆಯೋಗದಲ್ಲಿ 8 ಹುದ್ದೆಗಳು, ಹಾಗಾಗಿ ಅದನ್ನ ತ್ವರಿತಗತಿಯಲ್ಲಿ ಭರ್ತಿ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇಬ್ಬರು ನಾಯಕರ ಮಧ್ಯೆ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳವರೆಗೆ ಮುಖ್ಯ ಮಾಹಿತಿ ಆಯುಕ್ತರಾಗಿದ್ರು. ಸೊ ಅವರನ್ನ ಈಗ ತೆಗೆದಾದ ಬಳಿಕ ಬೇರೆಯವರನ್ನ ಕೂಡ ನೇಮಕ ಮಾಡಬೇಕಲ್ಲ. ಈ ಕಡೆ ಒಂದು ವಿಚಾರಗಳು ಪ್ರಸ್ತಾಪ ಆದ್ರೆ ಆ ಕಡೆ ಆಕ್ಷೇಪಗಳು ಸತತವಾಗಿ ವ್ಯಕ್ತವಾಗ್ತಾ ಇತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ನೇರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕೂತ್ಕೊಂಡು ಈ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಈ ವಿಚಾರಗಳು ಮಾತ್ರ ಚರ್ಚೆ ಆಗಿರೋದ, ಇದನ್ನ ಹೊರತುಪಡಿಸಿ ಬೇರೆ ವಿಚಾರಗಳು ಕೂಡ ಚರ್ಚೆಗೆ ಬಂದಿದೆಯಾ ಅಂತ. ಸದ್ಯ ಆಯೋಗದಲ್ಲಿ ಇಬ್ಬರು ಮಾಹಿತಿ ಆಯುಕ್ತರು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ 8 ಹುದ್ದೆಗಳು ಖಾಲಿ ಇದೆಯಲ್ಲ, 8 ಹುದ್ದೆಗಳನ್ನ ಕೂಡ ಈಗ ಭರ್ತಿ ಮಾಡಬೇಕಾಗಿದೆ ತ್ವರಿತಗತಿಯಲ್ಲಿ. ಹಾಗಾಗಿ ಅದರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಿದ್ದಾರೆ ಇಬ್ಬರು ನಾಯಕರು ಅಂತ. ಇದನ್ನ ಹೊರತುಪಡಿಸಿ ಬಹುತೇಕರು ಕುತೂಹಲದಿಂದ ಎದುರು ನೋಡ್ತಾ ಇದ್ರು. ಬೇರೆ ವಿಚಾರಗಳನ್ನ ರಾಜಕೀಯವಾಗಿ ಏನಾದರೂ ಚರ್ಚೆ ಮಾಡಿರಬಹುದಾ ಅಂತ. ಇವರೊಂದು ಪಕ್ಷ ಅವರೊಂದು ಪಕ್ಷ, ಅದು ಹೆಂಗೆ ಚರ್ಚೆ ಆಗೋದಕ್ಕೆ ಸಾಧ್ಯ ಗೊತ್ತಿಲ್ಲ. ಇದೇ ವಿಚಾರ ಅಂತ ಪ್ರಮುಖವಾಗಿ ನೋಡೋದಕ್ಕೆ ಸಿಗ್ತಾ ಇರೋದು. ಬಟ್ 88 ನಿಮಿಷ ಒಂದೇ ವಿಚಾರದ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ಮಾಡೋದಕ್ಕೆ ಸಾಧ್ಯನಾ? ಅದು ಈಗ $1 ಮಿಲಿಯನ್ ಪ್ರಶ್ನೆ ಈ ಕ್ಷಣಕ್ಕೆ. ಒಟ್ಟಲ್ಲಿ ಇಬ್ಬರು ನಾಯಕರ ಈ ಭೇಟಿ ದೊಡ್ಡ ಮಟ್ಟದ ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಂತೂ ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಆಕ್ಷೇಪ ಅನ್ನೋದ್ರ ಬಗ್ಗೆ ಕೂಡ ಲಿಖಿತವಾಗಿ ಅದನ್ನ ಕೊಟ್ಟಿದ್ದೀವಿ ಅನ್ನುವಂಥ ವಿಚಾರವನ್ನ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರಂತೆ. ಸೊ ಏನೆಲ್ಲ ಚರ್ಚೆ ಆಗಿರಬಹುದು ಇಬ್ಬರು ನಾಯಕರ ಮಧ್ಯೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇದನ್ನ ಹೊರತುಪಡಿಸಿ ಬೇರೆ ವಿಚಾರಗಳು ಚರ್ಚೆ ಆಗಿದೆಯಾ, ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು.